ಈ ಚುನಾವಣೆಗಳು ಒಂದು ಮಹತ್ವದ ಪ್ರಕ್ರಿಯೆ. ನಾವು ಚುನಾವಣೆಯನ್ನು ನಿರೀಕ್ಷೆ ಮಾಡೋದು ಎಲ್ಲ ಪ್ರಜೆಗಳು ಕಂಟೆಸ್ಟ್ ಮಾಡ್ತಕ್ಕಂಥ, ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇರತಕ್ಕಂಥ ಚುನಾವಣಾ ವ್ಯವಸ್ಥೆ ಜಾರಿಗೆ ಬರಬೇಕು. ಹಾಗೆ ಜಾರಿಗೆ ಬಂದಾಗ ಸಾಮಾನ್ಯ ಪ್ರಜೆ ಕೂಡ ಜನರ ಪ್ರತಿನಿಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಎರಡನೇದು, ಚುನಾವಣೆಗಳು ಈಗ ಇರುವ ಬಹಳ ದೊಡ್ಡ ಆರೋಪ ಭಾರತದ ಪ್ರಜಾಪ್ರಭುತ್ವದ ಚುನಾವಣೆಗಳ ಮೇಲೆ ದುಬಾರಿ ಚುನಾವಣೆಗಳಾಗಿವೆ ಅಂತೇಳಿ, ಸಾಮಾನ್ಯ ಜನರ ಕೈಗೆ ಎಟುಕದಂತೆ ಆಗಿವೆ ಚುನಾವಣೆ ಅಂಥೇಳಿ. ಹಾಗಾಗಿರೋದ್ರಿಂದ ಜನರು ಚುನಾವಣೆಯಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಮತ್ತು ಯೋಗ್ಯ ಪ್ರತಿನಿಧಿಗಳು ಆಯ್ಕೆ ಆಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ವಿಧಾನಸಭೆ, ವಿಧಾನ ಪರಿಷತ್ತುಗಳು ಮತ್ತು ರಾಜ್ಯ ಲೋಕಸಭೆಗಳು ಹಣವುಳ್ಳವರ ಪಾಲಾಗ್ತಿರೋದು ಭಾಳ ದೊಡ್ಡ ದೂರು ಈಗಿರೋದು. ಈ ದೂರನ್ನು ನಿವಾರಿಸಿ ಯಾರು ಬೇಕಾದರೂ ಆಯ್ಕೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತಾದರೆ ಚುನಾವಣೆಗಳು ಮೌಲ್ಯದ ಆಧಾರದ ಮೇಲೆ ಚರ್ಚೆ ಆಗಬೇಕು, ತತ್ವದ ಆಧಾರದ ಮೇಲೆ ಚರ್ಚೆ ಆಗಬೇಕು ಮತ್ತು ಜನರು ಚುನಾವಣೆಗೆ ಮತ ಹಾಕೋದಕ್ಕೆ ಹಣ ಪಡೆಯುವ ಪದ್ಧತಿ ನಿಲ್ಲಬೇಕು, ಕೊಡುವ ಪದ್ಧತಿ ಕೂಡ ನಿಲ್ಲಬೇಕು. ಇದು ಸಾಧ್ಯ ಆದರೆ ನಿಜವಾಗಲೂ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥವರ ನಡುವೆ ಸ್ಪರ್ಧೆ ಏರ್ಪಟ್ಟರೆ ಅದರಲ್ಲಿ ಯಾರಾದರೂ ಯೋಗ್ಯರು ಆಯ್ಕೆಯಾಗೋದು ಸಲೀಸಾಗ್ತದೆ. ಹಾಗೆ ಆಯ್ಕೆ ಆಗುವ ಸಂದರ್ಭ ಬಂದಾಗ ಮಾತ್ರ ಪ್ರಜಾಪ್ರಭುತ್ವದ ಘನತೆ ಹೆಚ್ಚುತ್ತದೆ ಮತ್ತು ಅದರ ಕ್ವಾಲಿಟಿ ತುಂಬ ಉನ್ನತ ಮಟ್ಟಕ್ಕೆ ಹೋಗ್ತದೆ. ಆದರೆ ಇವತ್ತು ಖಂಡಿತ ಅಂಥ ಪರಿಸ್ಥಿತಿ ಇಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಗೆ ಟಿಕೆಟ್ ಕೇಳುವವರ ಹತ್ರ ಮೊದಲು ಕೇಳುವ ಪ್ರಶ್ನೆ, ನಿಮ್ಮ ಆರ್ಥಿಕ ಸಾಮರ್ಥ್ಯ ಎಂಥದ್ದು, ಎಲ್ಲಿವರೆಗೆ ಇದೆ ಅನ್ನೋದನ್ನು ಮೊದಲು ಕೇಳ್ತಾರೆ. ಅದರ ಪರಿಣಾಮವಾಗಿ ಯೋಗ್ಯರಾದರೂ ಕೂಡ, ಎಲ್ಲ ಅರ್ಹತೆಗಳಿದ್ದರೂ ಕೂಡ, ಜನರ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಿದ್ದರೂ ಕೂಡ, ಸಂವಿಧಾನ ಮತ್ತು ಭಾರತದ ಎಲ್ಲ ಆಶಯಗಳನ್ನು ಚೆನ್ನಾಗಿ ತಿಳಿದುಕೊಂಡವರು ಕೂಡ ಈ ಚುನಾವಣಾ ವ್ಯವಸ್ಥೆಯಿಂದ ದೂರ ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಪ್ರಜಾಪ್ರಭುತ್ವದ ಕ್ವಾಲಿಟಿ, ಡೆಮೋಕ್ರಸಿಯ ಕ್ವಾಲಿಟಿ ತುಂಬ ಕಡಿಮೆ ಆಗಿದೆ. ನಮ್ಮ ಸಂವಿಧಾನದ ಬಗ್ಗೆ ಎಳ್ಳಷ್ಟು ತಿಳುವಳಿಕೆ ಇಲ್ಲದೆ ಇದ್ದರೆ ಪರವಾಗಿಲ್ಲ, ಅವ್ರ ಹತ್ರ ಹಣ ಇದ್ದರೆ ಚುನಾವಣೆಯಲ್ಲಿ ಗೆಲ್ಲಬಹುದು ಅಂತ ಅನ್ನುವ ಒಂದು ಲೋಕಾರೂಢಿಯ ಮಾತು ಚಾಲ್ತಿಗೆ ಬಂದ್ಬಿಟ್ಟಿದೆ. ಇದು ಅಳಿಸದ ಹೊರತು ನಿಜವಾಗಲೂ ಪ್ರಜಾಪ್ರಭುತ್ವದಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ನಿಸ್ತದೆ.